ಏ ಗುಬ್ಬಚ್ಚೆ, ನನ್ನ ಹೆಂಡ್ರ ಕಾಸ್ನ ಎಲ್ಲಿ ಬಚ್ಚಿಟ್ಟವಳೆ? ಕಷ್ಟಪಟ್ಟು ಕೂಡಿಟ್ಟಿರೋ ಕಾಸೆಲ್ಲ ಕದ್ದು ಕುಡಿದು ತಿಂದು ತೇಗಿದೀಯಾ? ಇನ್ನೆಲ್ಲ ಇರುತ್ತೆ ದುಡ್ಡು? ಮಗಳೇ, ನಾನು ಹೇಳಲ್ಲ. ನೀನು ಹೇಳಲ್ಲಾದ್ರೆ ನಾನೇ ಹುಡ್ಕೇಳ್ತೀನಿ. ಹೋಗಲೇ, ಎಲ್ಲಿ ಬಚ್ಚಿಟ್ಟವಳಪ್ಪ? ಎಲ್ಲೇ ಬಚ್ಚಿಟ್ಟಿದ್ರೆ ತಾನೇ ಸಿಗತ್ ನಿಮಗೆ. ಎಲ್ಲಿ ಬಚ್ಚಿಟ್ಟಿದೀಯ ಶಾತ? ಇಲ್ಲಿ ಇಲ್ಲ, ಇಲ್ಲ, ಎಲ್ಲಿ ಅದ ಶಾತ? ಇಲ್ಲಿ ಇಲ್ಲ. ಹಾ, ಇಲ್ಲದೆ. ಅಯ್ಯೋ, ಬಂಡ ಬಡ್ಗವಳ ಬಂಡ. ತಿನ್ನು ತಿನ್ನು, ನಿನ್ನ ಹೆಂಡತಿ ಬರ್ತಾಳೆ. ನಿನ್ನ ಹೆಂಡತಿ ಕೈಗೈತೆ ಪರ್ಕೆ ಪೂಜೆ. ಹೋಗಲೇ, ಹೋಗೆ. ಕಾಸೇನ ನಮ್ಮ ಬಡ್ಗವಳೆ ಕಾಲು ಡಬ್ಬ ಬಡ್ಗವಳೆ. ಏನು ಮಾಡಿವಾಗ? ಸ್ವಾಮಿ, ನಂಗೆ ನೀನೇ ಗಟ್ಟಿ. ಸ್ವಾಮಿ ಸಿಕ್ಕಿದ. ಈ ಕುಡುಕನ ಮಗನು ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾವನೆ? ಅಯ್ಯೋ, ಕಜ್ಬಿಗ್ಗೆ ಕದಿತಾವರಲ್ಲಪ್ಪ. ಅಮ್ಮ, ಎಲ್ಲಿಗೆ? ಬೇಗ ಬಾಮ್ಮ. ಅಯ್ಯೋ, ಸಿಕ್ಕಲ್ಲಪ್ಪ. ಏ, ಬಿದ್ಗೆ ಎಷ್ಟು ಗಲೀಜಾಗಿದೆ ನೋಡು. ತೊಳ್ಕ ಬಂದು ಕೊಡ್ತೀನಿ ರೇ. ತೊಳ್ಕೊಂಡೋಗಿ ಪಾತ್ರೆ ಮಾರ ಪಿಳ್ಳಮ್ಮನ್ ಕೊಟ್ಬಿಡು. 50-100 ಕೊಡ್ತಾಳೆ. ಗೊತ್ತಾಗೈತಾ? ನನ್ನ ಬಂಡವಾಳ ಗೊತ್ತಾಗೈತ ನಿಂಕ? ಏ ಬಿಡ್ಬಿಡ್ಕಿ, 50 ಕೇಳಿದ್ರೆ ಕೊಡೋಲ್ಲ ನೀನು. ಇದನ್ನ ಮಾಡಿ 500 ರೂಪಾಯಿ ತತ್ತಿನಲ್ಲೇ. 5,000 ರೂಪಾಯಿ ಬಿಂಗೆ ತಗೊಂಡೋಗಿ 500 ರೂಪಾಯಿಗೆ ಇಕ್ತೀನಿ ಅಂತಿದೀಯಲ್ಲ, ಬಿಟ್ಟಿಗೆ ಬಿದ್ದದ? ಕುಡಿಲಿ ನಿನ್ ಮಕ ಮುಚ್ಚ. ಯಾವಾಗ ಎಗ್ರಿ ಬೀಳೋದ್ ನೀನು? ಏಯ್, ಬೈತಿಯೇನೆ? ಬೈಯ. ನೀನ್ ಬೈದಷ್ಟು ನನ್ ಕಾಯಿಸ್ ಜಾಸ್ತಿ ಆಗ್ತದೆ. ನೀನ್ ಎದೆ ಮೇಲೆ ಕುಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿಕಂತ 200 ರೂಪಾಯಿ ಇಟ್ಕೊಂಡಿದ್ದೆ. ತಗ, ಹಾಳಾಗ್ ಹೋಗು. ಏಯ್, ವಾವ್, ವಂಡರ್ಫುಲ್, 200 ರೂಪೀಸ್. ಐ ಲವ್ ಯು ಬಂಗಾರಿ, ಐ ಲವ್ ಯು. ಸತ್ತೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾಳೆ ಸುತ್ತೀನಿ ಬಿಡೆ. ಮಾನವ ಜನ್ಮ ಅಂತಿದ್ರೆ ನನ್ನ ಹುಟ್ಟಿಸ್ಬೇಡಪ್ಪ. ಈ ಕುಡುಕನ ಹತ್ರ ಜೀವನ ಮಾಡೋ ಬದಲು ಒಂದ್ ಮರ ಆಗಿನೋ ಒಂದ್ ಬಂಡೆ ಆಗಿನೋ ಜನ್ಮ ಕೊಟ್ಬಿಡು. ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಇವನ್ಕ ಯಾವ ರೀತಿ ಬುದ್ಧಿ ಕಲಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೋ ಇವತ್ತು ಸ್ಕೂಲ್ಗೆ ಬಂದಿಲ್ಲ? ಇವತ್ತು ನಾನು ಹೋಮ್ವರ್ಕ್ ಬರೋದಿಲ್ಲ, ಅದಕ್ಕೆ ಬಂದಿಲ್ಲ. ನಾಳೆ ಬರ್ತೀನಿ ಬಿಡು. ನಾ ಬೋಂಡ ನಿಮ್ಮ ಅಜ್ಜಿ ಪಿಂಡ. ನನ್ನ ಮಕ್ಕಳ, ನನ್ನ ಹೆಂಡ್ರು ಕಷ್ಟಪಟ್ಟು ದುಡ್ದಿರೋದ್ರಾಗೆ ನಾನು ಕುಡಿತಾ ಇರೋದು. ಯಾವನತ್ರ ಸಾಲ ಮಾಡಲ್ಲೇ, ನನ್ನೇ ತಾಸಾರ ಮಾಡ್ತೀರೇನಲ್ಲೇ. ದಮ್ ಇದ್ರೆ ನನ್ನ ಎದುರಾಗ ಬಂದು ಮಾತಾಡ್ರಲ್ಲೇ. ಏಯ್, 2 ಡೇಟ್ ಹಾಕ್ರೆ ಕುಡಿಬೇಕು. ಅಣ್ಣ ಕಾಸಿದ್ರೆ ಒಂದು 200 ರೂಪಾಯಿ ಕೊಡ್ತೀಯಾ? ಏಯ್, ನಿಮ್ಮ ಅಪ್ಪಂತಾಗ ನಾನು ಸಾಲ ನಡಿಯ. ಏ ಜಿಂಕ್ಲಪ್ಪ, ಇದು ಕಾಸು ಇದ್ರೆ 500
ಕೊಡು, ನಾಳೆ ಬೆಳಗ್ಗೆ ಕೊಡ್ತೀವಿ. ಲೇ ಅಷ್ಟೇ ತಾನು ಇಂದರು ಕುಡ್ದು ಮಜಾ ಮಾಡೋಗ ಏನು ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಸ್ವಾಮಿ ಕೊಟ್ಟರು ನಂಕ ಯಾಕೋ 500 ಬಂತು. ಅಲ್ಲ, 1 ರೂಪಾಯಿ ಯಾರು ಕೊಡಲ್ಲ. ಇವನ್ ಕೇಳೋ 500 ಕೊಟ್ಟವನೆ ಅಂದರೆ ಏನೋ ಗುಟ್ಟು ಅದೇ ಅಂತ ತಿಳ್ಕೊಬೇಕು. ಏಯ್ ಚಿಕನ್ ತಂದಿದ್ದೀರಿ, ಶಾರ್ಬೇಳೆ ಬಲೆ ಕಷ್ಟ ಬಿದ್ದು ತಂದಿದ್ದೀರಿ, ಹೊಟ್ಟೆ ಹಸಿತದೆ. ಬೇಗ ಹೋಗು. ಮನೇಲಿ ಉಪ್ಪು ಖಾರ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಚಿಕನ್ ತರ ಬದಲು ಮನೆಗೆ ಸಂಸಾರಕ್ಕೆ ಏನಾದ್ರು ತರ್ಬೋದಾಗಿತ್ತಾನೆ. ಲೇ, ಮೊದಲು ನಾನ್ ತಿಂದು ಚೆನ್ನಾಗಿರ್ಬೇಕಲ್ಲೇ. ತಿನ್ನೋದು ಕುಡಿಯೋದಾಗಿದ್ರೆ ಮದ್ವೆ ಏನಕ್ ಮಾಡ್ಕೊಂಡೆ, ಮಕ್ಳೇನಕ್ ಮಾಡ್ಕೊಂಡೆ? ನಾನ್ ಕುಡಿದಿದ್ದೀನಿ, ಹೊಟ್ಟೆಗದೆ. ತಲೆ ಕೆಡಿಸ್ಬೇಡಲೇ, ತಲಕಾಯಿ ಎಗರೇತದೆ. ನೀನ್ ಏನಾರ ಮಾಡ್ಕ, ನಂಗೆ ಗೊತ್ತಿಲ್ಲ. ನಾನು ಹಂಗ ಹೋಗಿ ಬತ್ತೀನಿ. ಅಷ್ಟೊತ್ ಸಾರು ಮಾಡಿ ಮಡಗರು ನನ್ನ ಕ್ವಾರ್ಟರ್ ಹಾಕೊಂಡು ಬತ್ತೀನಲ್ಲೇ. ಅಯ್ಯೋ ದೇವ್ರೆ, ಇಂಥ ಕುಡ್ಕನ್ ಜೊತೆ ಇರೋದಕ್ಕಿಂತ ನೀರಾಳ ಮಾಡ್ಬಿಡು ನನ್ನ. ಅತ್ತೆ, ನಮ್ಮಪ್ಪ ನಿಮ್ಮನ್ನ ಈ ಮನೆ ಕೊಡೋಕ್ಕೂ ಮುಂಚೆ ನಮ್ಮ ಮಾವನ ಮನಸ್ಸು ಎಂಥದ್ದು ಅಂತ ನೋಡಿಲ್ಲ. ಹಂಗೆ ಕಾಲದಲ್ಲಿ ಜಮೀನು ಜಾಸ್ತಿ ಇದ್ದರೆ ಚೆನ್ನಾಗಿ ಬದುಕ್ತಾರೆ ಅಂತ ಮದುವೆ ಮಾಡಿಕೊಟ್ಟ. ಆದರೆ ಕುಡಿಯೋದು ಕಲ್ತ್ಕೊಂಡು ಇರೋ ಜಮೀನೆಲ್ಲ ಮಾರಿ ಈ ಪರಿಸ್ಥಿತಿಗೆ ತಂದಿಟ್ಟವ್ರೆ. ನಮ್ಮಪ್ಪನಿಗೆ ನಿನ್ನ ಗಂಡನ ಮೇಲೆ ಈಗಲೂ ತುಂಬಾ ಕೋಪ ಐತೆ. ನಿನ್ನ ಇಂಥ ಮನೆ ಕೊಟ್ಬಿಟ್ಟೆ ಅಂತ ತುಂಬಾ ನಿನಗಿಂತ ಜಾಸ್ತಿ ನೋವು ತಿಂತವನೆ. ಅದಕ್ಕೆ ನಿಮ್ಮ ಕಷ್ಟ ಅಂತೂ ನೋಡೋಕ್ಕಾಗಿಲ್ಲ. ನಿಮ್ಮ ಮಗಳನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಿಮ್ಮ ಮಗಳನ್ನ ಕೊಟ್ಟು ನನ್ನ ಮದುವೆ ಮಾಡ್ತೀರಾ? ಏಯ್, ಯಾವ ನಾವು ನನ್ನ ಮಗನ್ ಕೇಳೋದಲ್ಲೇ? ನೀನ ನಿಮ್ಮ ಕಪ್ಪು ಸಾಮಾನು ಕೊಡೋದಲ್ಲೇ? ನಾನು ಬಾಬಾ ಹೆಂಗ್ ಕೊಡ್ತೀನಿ? ದೊಡ್ಡಗ ಬಂದ್ಬಿಟ್ಟಿದೀಯ. ಮಾವ, ನೀವು ಚೆನ್ನಾಗಿರ್ಬೇಕು ಅಂತ 4 ಮಾತು ಬೈದಿರ್ಬೋದು. ಅಷ್ಟು ಮಾತ್ರ ಕೋಪ ಮಾಡ್ಕೊಂಡ್ರೆ ಆಗಲ್ಲ ಮಾವ, ಕಷ್ಟ ಆಗುತ್ತೆ. ಕತ್ತರಿಸ್ಕೊಂಡೋಗಲ್ಲ, ಹೋಗ. ರಾಜು, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ನಾನ್ ನಿಂತು ನಿಮ್ ಮದ್ವೆ ಮಾಡಿಸ್ತೀನಿ. ಹೋಗ್ಬಿಡ್ ಬಾ. ಸರಿ ಅತ್ತೆ. ಏಯ್ ಮಗನೇ, ನಿಮ್ಮಮ್ಮನು ಗಬ್ಬು ಸಂಬಂಧಕ್ಕ ನಿನ್ ತಂಗಿನ ಕೊಡ್ಕೊಡ್ದಲೇ. ನೀವು ಹೇಳ್ದಂಗೆ ಆಗ್ಲಪ್ಪ. ಆಯ್ತು ಮಗನೇ, ನಾಳೆ ಎಕ್ಸಾಮ್ಕಾ ಫೀಸ್ ಕಟ್ಟಬೇಕು. 2000 ರೂಪಾಯಿ ಕೊಡು. 2 ಮೂಟೆ ರಾಗಿ ಮಾರಿ ನಿನ್ ಫೀಸ್ ಕೊಡ್ತೀನಿ. ದುಡ್ಡಿಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ರಾಗಿ ಮಾರ್ಬಿಟ್ಟು ನಾವೇನ್ ಭಿಕ್ಷೆ ಬೇಡನಾ? ಹೋಗಿ ಹೊಟ್ಟೆಗೆ ಏನ್ ತಿನ್ನಣ? ಯಾವ ಜನದಲ್ಲಿ ಏನ್ ಕರ್ಮ ಮಾಡಿದ್ದೀನೋ ನಿನ್ನನ್ ಕಟ್ಕೊಂಡಿದ್ದೀನಿ ನಾನು. ಏನೇಂದೇನೆ? ಅಪ್ಪ, ಸೊಂಟ ನೋವು. ಸೊಂಟನವಾ? ಕಟ್ಕೊಂಡ್ ಗಣ್ಣ ಆಚೆ ಮನ್ಗಿಸಿ ಮನ್ಸಿನ ಮೇಲೆ ಜುಮ್ಮನ್ ಮನ್ಕೊಂಡ್ರೆ ಸೊಂಟ ಏನ ಇದ್ದೀರಿ? ಹಿಂಗೇನೆ ನೀನ್ ಎಣ್ಣೆ ಮಾಡ್ತದೆ? ಮಾಡ್ತೀನಿ ಅಂದ್ರೆ ಹೇಳು, ನೀನ್ ಪಕ್ಕದಲ್ಲೇ ಮಲ್ಕೋತೀನಿ. ನೀನ್ ಬಿಟ್ಟಿರೋ ಎಂಜಲೂಟನ ನಾನು ಊಟ ಮಾಡ್ತೀನಿ. ನಿನ್ನಾದ್ರೂ ಬಿಡ್ತೀನಿ, ಸಾರಾಯಿನ್ ಬಿಡಲ್ಲೇ. ಹಂಗೆ ನಾನ್ ನನ್ ಮಕ್ಳಿಗೋಸ್ಕರ ಬದುಕ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಯಾವಾಗ ಸತ್ತೋಗ್ತಿದ್ದೆ. ಬೆಳಿಗ್ಗೆ ಟೆನ್ಷನ್ ಕೊಡ್ತೀಯಲ್ಲೇ. ಎಲ್ಲಿದ್ದೀಯ ಬಂಗಾರೆ? ಏನಪ್ಪ ಮಾಡೋದು? ನಮ್ಮ ಮೆಲ್ಪಾರ್ ಬೇರೆ ಕೈ ನಾನು ಯಾರು ಮಾಡಿ ಕೆಲಸ ಮುಗಿಸ್ಬೇಕಲ್ವಾ? ಯಾರು? ನಟೂರಲ್ಲಿ ನಾಗಪ್ಪನ ಮೊಮ್ಮಗನ ಮಿಂಚ ಮೇಲೆ ಕುಡಿದ್ರೆ ಹೊಟ್ಟೆ ಆಗಿರ್ತದೆ. ನಿಜ ಹೇಳ್ತೀನಿ, ಕೇಳ್ತೀನಿ. ಹುಟ್ಟಿದ ಮೇಲೆ ಕಷ್ಟಪಟ್ಟು ದುಡಿಬೇಕು, ಕುಡಿಬೇಕು, 2 ಕ್ವಾರ್ಟರ್ ಹೊಡಿಬೇಕು.
ಮಲಗಬೇಕು, ಮಜ್ಜಾ ಎಂಜಾಯ್. ಒಂದ್ 2 ಅವರ್ ಕೆಲಸ ಇದೆ ಮಾಡ್ಕೊಡ್ತೀಯಾ? ದುಡ್ಡು ಕೊಟ್ರೆ ಮಾಡ್ತೀನಿ. ಅಯ್ಯೋ ಆಯ್ತು ಕೊಡ್ತೀನಿ ಬಾರಯ್ಯ. 500 ಕೊಡ್ತೀಯ? ಬರ್ತೀನಿ. ಆಯ್ತು ಕೊಡ್ತೀನಿ ಬಾ. ಹ್ಮ್. ಹಂಗೋ ಯಪ್ಪನ ಇಟ್ಕೊಂಡು ಆ ಕಾಂಗ್ರೆಟ್ ಹಾಕ್ಸ್ಬಿಟ್ರೆ ನನ್ನ ದೊಡ್ಡ ಕೆಲಸ ಇದು. ಬಾ ಬಾ ನೋಡಲ್ಲಿ ಕಾಂಗ್ರೆಟ್ ಕಳಿಸ್ಬಿಟ್ಟು ನಮ್ಮ ಹೆಲ್ಪರ್ ಹುಚ್ಚ ಒಯ್ದ್ಬಿಟ್ಟು ಬರ್ತೀನಿ. ಅವನು ಓದೋನು ಬಂದೇ ಇಲ್ಲ. ಬಾ ಕಳ್ಸ್ಕೊಡು ಬಾ ನೀನು. ಏಯ್ ಕುಡಿದ್ರೆ ನನ್ನ ಹೊಟ್ಟೆಗಿರ್ತಾ ಇದೆ. ಈ ಕೆಲಸ ನನ್ನ ಎಡಕೈ ಎಬ್ಬೆಟ್ಟಕ್ಕೆ ಸಾಲಲ್ಲ. ಹಾಂ ಸರಿ ಸರಿ, ಆ ಬಕೆಟ್ ಎತ್ಕೊಂಡು ಆ ಡ್ರಮ್ಮಲ್ಲಿ ನೀರಲ್ಲಿ ಎತ್ಕೊಂಡು ಹಾಕಿ ಕಳ್ಸಿ ಕಾಂಗ್ರೆಟ್. ಈ ಅಪ್ಪನೇ ಹೇಗಂಗಿಲ್ಲಲ್ಲಪ್ಪ ಗಾಶರ. ಬೇಗ ಎತ್ಕೋ. ಏನು ಮಾಡೋದು? ಹೋಗಿ ನಾನೇ ಕಳಿಸ್ತೀನಿ ಇರಪ್ಪ. ಈ ಕುರ್ಕನ ಮಗನ ಯಾಕಾದ್ರೆ ಕರ್ಕೊಂಡ ಏನೋ. ಏನು ಮಾಡೋದು? ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡ್ದೋ ಏನೋ ಬೇಜಾರಾಗ್ತದೆ. ಹಾಕ್ ನೀವ ಬೇಗ ಹಾಕ್. ಅಲ್ಲಲ್ಲ ಯೋ ಆಗ ಯೋ ಏನು ಮಾಡ್ತಾನಲ್ಲಪ್ಪ ಯಪ್ಪನ. ಹಾಂ ಕಸ ಕಸ್ ನೀರು ನಾನು ತರ್ತಿದ್ದು ಬೇಡ ಇರಯ್ಯೋ. ಸತ್ಯಕ್ಕೆ ಈ ಥರ ಮಾಡ್ತೀನಿ ಅಂತ ಗೊತ್ತಿದ್ರೆ ನಾನು ಕರ್ಕೊಳ್ತಾನೆ ಇರಲಿಲ್ಲಲ್ಲಪ್ಪ. ಏಯ್ ಬರಲ್ಲ, ಏಯ್ ಬರ. ಎತ್ಕೋ ಬಾ ಬೇಗ ಹಾಕಲಿ. ಬರ್ತಾ ಇದ್ದೀನಿ ತಾನೆ. ಅಯ್ಯೋ. ಇರಯ್ಯೋ ಹಾಕ. ಹೆಂಗ ಹಾಕೋದು? ಹಾಕ್. ಹಿಂಗೇನೆ ಹಾಕೋದು? ಅಯ್ಯೋ ನಿನ್ನ ಮಕ್ಕ ಮುಚ್ಚ ಏನು ಹಿಂಗೆ ಬಂದಿರೋದು ಗೊತ್ತಾ? ಹೋಗ ಹೋಗಯ್ಯೋ ಲೂಜು. ಯೋ ನೀನು ಬೇಡ, ನಿನ್ನ ಕೆಲಸನ ಬೇಡ, ಹೋಗಯ್ಯ. ಏ ನಾನು ಕಷ್ಟಪಟ್ಟು ಯಾವ್ದು? ದುಡ್ಡು ಕೊಡ ತಗ ತಗ ನೀನು ಕೆಲಸ ಇರೋದು. ಹೋಗಯ್ಯೋ ದಿನದವರಿಗೆ ಎಷ್ಟು ಆಡಬೇಕು. ಕೆಲಸ ನಾನು ನೋಡಿದ್ದೀನಿ. ಬುದ್ಧಿ ಇದ್ರೆ ಈ ಕುಡುಕರ್ನ ಕರ್ಕೊಂಡ್ ಕೊಡ್ದು. ಕುಡಿದ್ರೆ ಹೊಟ್ಟೆಗಿರ್ತದೆ. ನಾನು ಕೈಯ ಕೆಲಸ ಮಾಡಿಸ್ಕೊಳಕ್ ನಿಕ್ಕ ಹೋಗಯ್ಯೋ. ನನ್ನ ತೋರ್ಲು ಕಾಣಿಸ್ತಾನೆ ಇಲ್ಲ. ಎತ್ತ ಹೋಗಿದೆ ಕುಡುಕನ ಮಗನೇ. ಅಲ್ಲಿ ನೀನ್ ಎಂಟ್ರಿ ಯಾರ ಜೊತೆ ಚಕ್ಕಂತ ಆಡ್ತಾಳಂತ ಹೋಗ. ಅಯ್ಯೋ ಎಲ್ಲಿ? ಬಿಗುರ್ತೋಪಗಂತ ಹೋಗ. ಏಯ್ ಎಲ್ಲೇ ಇದೆಯೇ? ಮೂಳೆ ನಾನು ಏನೇ ದ್ರೋಹ ಮಾಡಿದ್ದೀನಿ ನಿಂಕಲೇ. ಲೇ ಇಲ್ಲಿದ್ದೇನೆ. ಅಯ್ಯೋ ನನ್ನ ಮಗನೇ, ನೀನು 500 ಕೊಟ್ಟಾಗೆ ನಂಗೆ ಡೌಟ್ ಬಂತು. ಈ ತರ ಕತ್ಕೊಯ್ಯೋ ಕೆಲಸ ಮಾಡ್ತೀಯ ನೀನಂತ ನಂಗೆ ತಿಳಿದು ಇವತ್ತು ನಿನ್ನ ತಲೆನ ಕತ್ತರಿಸಿ ಜೈಲ್ ಕೆತ್ಕೊಂಡು ಹೋಗ್ದಿರಿದ್ರೆ ನನ್ನ ಹೆಸರು ಬೇರೆ ಇಡೋ. ನಾನೇನು ಅಮಾಯಕನೇನೋ? ಕುಡ್ದಿರೋದೆಲ್ಲ ಇಳ್ದೋಯ್ತಲ್ಲೇ ಶಾಂತ. ನಾನು 3 ಎಣಸಷ್ಟೊತ್ಕ ಇಲ್ಲಿಗೆ ಬರ್ದಿದ್ರೆ ತಲೆ ಕತ್ತರಿಸಾಕ್ತೀನಿ. ನಾನೇನೇ ನಿಂಗೆ ದ್ರೋಹ ಮಾಡಿದ್ನೆ? ಮಾತಾಡ್ಬೇಡ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ನಿಂದ ನಾನು ಯಾವುದೇ ರೀತಿ ಸುಖ ನೆಮ್ಮದಿ ಸಿಕ್ಕಿಲ್ಲ. ಅದಕ್ಕೆ ಸುಖ ಸಿಕ್ಕಿರೋ ಕಡೆ ಬಂದಿದ್ದೀನಿ. ಏನಿವಾಗ? ಶಾಂತ ತಪ್ಪು ಮಾಡ್ತಾ ಇದೀಯ ನೋಡು. ನಾನೆಲ್ಲ ತಪ್ಪು ಮಾಡ್ತಿರೋದು, ನೀನ್ ತಪ್ಪು ಮಾಡ್ತಿರೋದು. ನೀನು ನನ್ನ ನೋಡ್ಕೊಂಡಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ನೀನ್ ತಿನ್ಬೇಕು, ಕುಡಿಬೇಕು, ಚೆನ್ನಾಗಿರ್ಬೇಕು. ನಾನ್ ಮಾತ್ರ ಉಪವಾಸ ಇರ್ಬೇಕಲ್ಲ? ಇಲ್ಲ ಅಂದ್ರೆ ನಿನ್ ಕೇಳ್ಕೋಬೇಕು ಹೆಂಡತಿ ಮಕ್ಳೆಲ್ಲ. ನೀನು ನಂಬ್ಕೊಂಡಿರೋ ನಾನು ನನ್ನ ಮಕ್ಳೆಲ್ಲ ನೀನ್ ಏನ್ ತಿನ್ಬೇಕಲ್ಲ? ಓಹೋ ಅಂತ ಮಕ್ಳು ನುಡ್ಸ್ಬಿಡೋದಲ್ಲ. ಆ ಮಕ್ಳು ಸಾಕಾಕ ಯೋಗ್ಯತೆ ಇರ್ಬೇಕು. ಇಲ್ಲ ಅಂದ್ರೆ ಏನಕ್ಕೆ ಇರ್ಬೇಕು ಹೆಂಡತಿ ಮಕ್ಳೆಲ್ಲ? ಕುಡ್ದು ಇರೋ ಜಮೀನೆಲ್ಲ ಮಾರಾಕಿದ್ರಿ. ನೀನು ನಂಬ್ಕೊಂಡಿರೋ ನಾನು ನನ್ನ ಮಕ್ಳೆಲ್ಲ ಭಿಕ್ಷೆ ಬೇಡ್ಕೊಂಡ್ ತಿನ್ಬೇಕಲ್ಲ? ಅಂತದೇನ್ರಿ ಐತೆ ಕುಡಿಯೋದ್ರಲ್ಲಿ? ಕುಡಿಬೇಕು ಬೇಡ ಅಂತ ನಾನು ಹೇಳಿಲ್ಲ. ಯಾವಾಗ್ಲೂ ಸರಿ ಕುಡಿದ್ರೆ ಸರಿ, ಆದ್ರೆ ನೀನಿದೀಯ ನೋಡು, ನೀನು ಅಂತ ಮನುಷ್ಯನಲ್ಲ. ನೀನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಣ್ಣೆ ಮತ್ತೆಲ್ಲ ತೇಲಾಡ್ಬಿಡ್ತೀಯ. ನಮಗೂ ನೋವಾಗುತ್ತೆ ರೀ. ನನ್ನ ಕಷ್ಟ ಸುಖನ ಯಾರ ಹತ್ರ ಹೇಳ್ಕೊಳ್ಳಿ ನಾನು ಅಂತ ನನಗೂ ಬೇಜಾರಾಗುತ್ತೆ ರೀ. ನನ್ನ ಕಷ್ಟ ಸುಖನೆಲ್ಲ ನನ್ನ ಅರ್ಥ ಮಾಡ್ಕೊಳ್ಳೋರ ಹತ್ರ ಹಂಚ್ಕೊಳ್ತಾ ಇದ್ದೆ ರೀ. ಏನಿವಾಗ? ಶಾಂತ ಬುದ್ಧಿಕ ಬೋಧಿ ಮರದ ಕೆಳಗೆ ಜ್ಞಾನೋದಯವಾಯ್ತು.
ನನಕ ಈ ಬಿದಿರು ಮರದ ಕೆಳಗೆ ಜ್ಞಾನೋದಯವಾಯಿತು. ಇನ್ನು ಮುಂದೆ ನಾನು ಯಾವತ್ತೂ ಕುಡಿಯಲ್ಲೇ, ನಿನ್ನ ಮೇಲೆ ಆಣೆ. ಶಾಂತ, ಅಣ್ಣ ನಾವು ಕನ್ನಡಿಗರು, ಅದರಲ್ಲಿ ಕರುಣೆ ತೋರಿಸೋ ಕನ್ನಡಿಗನು ನಾವಾಗಿ ಇನ್ನೊಂದು ಸಂಸಾರ ಕೆಡಿಸ್ತೀರಾ? ನಿಜವಾದ ಕನ್ನಡಿಗನು ಇನ್ನೊಬ್ಬನ ಸಂಸಾರ ಕೆಡ್ಸಾಕ ಆಲೋಚನೆ ಕೂಡ ಮಾಡಲ್ಲ. ಅದು ಕನ್ನಡಿಗರ ನಿಯತ್ತು. ನೀವು ಅನ್ಕೊಂಡಿರೋಷ್ಟು ನಾವೇನು ತಪ್ಪು ಮಾಡಿಲ್ಲ ರೀ. ನಿಮಗೆ ಬುದ್ಧಿ ಬರಲಿ ಅಂತ ಈ ಥರ ನಾಟಕ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೋಡಲ್ಲ ಅವನು. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬ ಗಂಡಸಾದನು ಕೂಲಿ ಮಾಡೋಕ್ಕೆ ಹೋದರೆ ಅವನ ಸಂಸಾರ ತುಂಬ ಚೆನ್ನಾಗಿರ್ತದೆ. ಅದೇ ಗಂಡಸು ಕುಡಿಯೋದನ್ನು ಕಲಿತ್ರೆ ಆ ಸಂಸಾರ ಸರ್ವನಾಶ ಆಗುತ್ತದೆ. ಆದ್ದರಿಂದ ನೀವು ದಯವಿಟ್ಟು ಕುಡಿಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.